ಶಿವರಾಜು, ಶಿವರಾಜು ಅಣ್ಣ, ಹೋಗಿ ಆಚೆ ಕೆಲಸ ಎಲ್ಲ ನೋಡ್ಕೊಳ್ಳೋಣ ಬಾ. ಸರಿ ಅಣ್ಣ. ಭಾವ ನೋಡ್ಕೊಳ್ಳಿ, ಬಂದೆ. ಸೀನು, ಏನು ಇದು? ನನ್ನ ಜೊತೆನೆ ಬಂದಿದ್ದು, ನನ್ನ ಜೊತೆ ಇರೋದು, ನನ್ನ ಜೊತೆ ಮುಂದೆನೂ ಇರೋದು ಈ ಅಳುನೇ ಅಲ್ವಾ ಅಪ್ಪ? ನನಗೂ ರಾಜಿಗೂ ಯಾಕಪ್ಪ ಮದುವೆ? ಆದ್ಯ ನನ್ನಿಂದ ಶಾಶ್ವತವಾಗಿ ದೂರ ಆಗೋಗ್ತಾಳಪ್ಪ. ನನ್ನ ಶುದ್ಧವಾದ ಪ್ರೀತಿ ಸತ್ತು ಹೋಗುತ್ತಪ್ಪ. ಮತ್ತೆ ಯಾಕೆ ಮದುವೆ ಆಗ್ತೀನಿ ಅಂತ ಹೇಳ್ದೆ? ತಾಯಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಂಡಂತ ಅತ್ತೆ ಕಣ್ಣೀರ್ ಹಾಕ್ತಾ ನನ್ ಕಾಲು ಹಿಡ್ಕೊಳಕ್ ಬಂದು ರಾಜಿನ ಮದ್ವೆ ಮಾಡ್ಕೋ ಸೀನು ಅಂತ ಹೇಳಿದ್ರೆ, ಇಲ್ಲ ಅಂದ್ರೆ ನಾನ್ ಮನುಷ್ಯನಾಗಿರ್ತೀನ ಹೇಳಿ ಅಪ್ಪ? ಸೀನು, ಶುದ್ಧವಾದ ಪ್ರೀತಿ ಸಾಯಲ್ಲ ಕಣೋ. ಏನು ಒಂದು ಮಾಡಿ ಈ ಮದುವೆನ ನಿಲ್ಲಿಸ್ತೀನಿ. ಇದು ಅನ್ಯಾಯ ಅತ್ಗೆ. ಅನ್ಯಾಯನಾ? ಅಲ್ವಾ ಮತ್ತೆ? ಅಷ್ಟೊಂದು ಬಂಗಾರ ತಗೊಂಡು ನನಗಿಷ್ಟನ ಕೊಡೋದು? ಬೇಜಾರ್ ಮಾಡ್ಕೋಬೇಡ ಪಾರ್ವತಿ. ಆ ಬಂಗಾರದಲ್ಲಿ ಏನಿದೆ? ಈ ಇಡೀ ಆಸ್ತಿ ನಂದೇ ತಾನೆ. ಅಲ್ಲಿ ನಿನಗೆ ನ್ಯಾಯ ಕೊಡ್ತೇನೆ ಬಿಡು. ಇದೇನತ್ಗೆ, ಈ ಆಸ್ತಿಲಿ ನಮಗೂ ಪಾಲಿದೆ ಅಲ್ವಾ? ಭಾವನವ್ರಿಗೆ ಎಷ್ಟು ಬರುತ್ತೋ ನಮಗೂ ಅಷ್ಟೇ ಬರುತ್ತೆ. ಎಲ್ಲ ನಿಮ್ದೇ ಅಂತೀರಲ್ಲ ಅತ್ಗೆ? ಅಯ್ಯೋ, ಅದ್ ಹೇಗ್ ಹಾಕ್ ಬರತ್ತೆ? ನನ್ನ ಗಂಡ ಈ ಮನೆಗೆ ಮನೆ ಅಳಿಯ, ಅವರಿಗೂ ಭಾಗ ಇರತ್ತೆ. ಜೊತೆಗೆ ನಾನು ಈ ಮನೆ ಮಗಳು. ಈ ಮದ್ವೆ ಆದ್ಮೇಲೆ ರಾಜಲಕ್ಷ್ಮಿ ಕೂಡ ಈ ಮನೇಲೇ ಇರ್ತಾಳೆ. ಹೆಣ್ಮಕ್ಳು ಭಾಗ, ಅಳಿಯನ್ ಭಾಗ ಎಲ್ಲ ತೆಗೆದ ಮೇಲೆ ಉಳ್ದಿದ್ದು ನಿನಗ್ ಬರತ್ತೆ. ಎಷ್ಟು ಬರುತ್ತೆ? ನಿನ್ ಪೆನ್ನು ಪೇಪರ್ ತಗೊಂಡ್ ಬಾ, ಇವಾಗ್ಲೇ ಲೆಕ್ಕ ತೋರಿಸ್ತೀನಿ. ಏನು, ನೀವೇ ಹಂಚ್ಬಿಡ್ತೀರಾ? ಮತ್ತೆ ನಾಳೆಯಿಂದ ಚಕ್ರ ತಿರುಗಿಸೋದ್ ನಾನೇ ಅಲ್ವಾ? ನೀನ್ ಹೋಗಿ ಪೇಪರ್ ಪೆನ್ನು ತಗೊಂಡ್ ಬಾ. ಸರಿ ಅತ್ಗೆ. ಹೊಲ, ತೋಟ, ಮನೆ. ಅದ್ಕೆ ತಗೊಳ್ಳಿ. ಅದ್ಕೆ ಒಂದ್ ನಿಮಿಷ. ಓಂ ಅಂತ ಬರ್ದ್ಮೇಲೆ ಶುರು ಮಾಡಿ. ಇಲ್ಲಿ ಕೊಡಿ. ಮೊದ್ಲು ಈ ಮನೆಯಿಂದಾನೇ ಶುರು ಮಾಡೋಣ. ಹಾ. ಈಶಾನ್ಯ ದಿಕ್ಕು ನಂದು, ನನ್ ಗಂಡಂದು. ಹಾ. ವಾಯವ್ಯ ಕಡೆ ಇರೋದು ರಾಜಲಕ್ಷ್ಮಿದು, ಸೀನುದು. ನೈಋತ್ಯದ ಕಡೆ ಅಣ್ಣ ಅತ್ಗೆದು. ಹಾ. ಅವ್ರ ನಂತರ ನನ್ ಸೊಸೆ ಮಗಂದೆ ತಾನೇ ಆಗೋದು. ಇನ್ನು ಉಳ್ದಿರೋದು ಅಗ್ನಿ ದಿಕ್ಕು. ಅದನ್ನ ನೀನ್ ತಗೊಂಡ್ಬಿಡು ಪಾರ್ವತಿ. ಆದ್ರೂ ಅಲ್ಲಿ ಏನಿದೆ ಅದ್ಕೆ? ಅಡ್ಗೆ ಮನೆನೇ ಅಲ್ವಾ ಇರೋದು? ಹೌದಲ್ವಾ? ಅಡ್ಗೆ ಮನೆ ಎಲ್ರದ್ದು ಆಗಿರೋದ್ರಿಂದ ಅದ್ರಲ್ಲೂ ಕೂಡ ಎಲ್ರಿಗೂ ಭಾಗ ಇರತ್ತೆ ಪಾರ್ವತಿ. ಅಂದ್ರೆ ಮತ್ತೆ ನಾವ್ ಯಾವ ಮೂಲೆ ನೋಡ್ಕೋಬೇಕು?
ಅದನ್ನ ಆಮೇಲೆ ಯೋಚ್ಸೋಣ ಬಿಡು ಪಾರ್ವತಿ. ನೀನ್ ಯಾಕೆ ಭಯ ಪಡ್ತೀಯಾ? ನಾನು ಇದೀನಿ ತಾನೇ ನಿನ್ಗೆ. ಈಗ ಹೊಲದ ಕಡೆ ಹೋಗೋಣ. ಹಾ ಹೋಗೋಣ ಹೋಗೋಣ. ಹ್ಮ್. ಅದಕ್ಕೆ ಮೊದ್ಲು ಮಾವಿನ ತೋಟ ಭಾಗ ಮಾಡ್ಕೊಳ್ಳೋಣ. ಮಾವಿನ ತೋಟ 10 ಎಕರೆ ಇದೆ ಅಲ್ವಾ? ಗದ್ದೆ 30 ಎಕರೆ. ತೆಂಗಿನ ತೋಟ 25 ಎಕರೆ. ಒಟ್ಟು 65 ಎಕರೆ. ನೋಡ್ಕೋ. 65 ಎಕರೆ ಅಂದ್ರೆ ನಮ್ಗೆ 25 ಆದ್ರೂ ಬರುತ್ತಲ್ವಾ ಅದಕ್ಕೆ? ಬಾಯಿ ಲೆಕ್ಕ ಯಾಕೆ ಪಾರ್ವತಿ? ಭಾಗ ಮಾಡ್ತಾ ಇದೀನಲ್ಲ, ಇರು ಸ್ವಲ್ಪ. ಹಾ 65 ಎಕರೆನ 3 ಭಾಗ ಮಾಡಿದ್ರೆ ತೆಂಗಿನ ತೋಟ 25 ಎಕರೆ ಜಾನಕಿ ಅತ್ತಿಗೆಗೆ ಅವ್ರ ತವ್ರ ಮನೆಯವ್ರು ಕೊಟ್ಟಿರೋದ್ರಿಂದ ಅದ್ ಹೇಗೋ ರಾಜಲಕ್ಷ್ಮಿಗೆ ಸೇರ್ಬೇಕು. ಅಂದ್ರೆ 40 ಎಕರೆಲಿ ಅಷ್ಟೇ ಭಾಗನ ನಮ್ಗೆ? ಮತ್ತಿನ್ನೇನು ಅಷ್ಟೇ ತಾನೆ. ಈ 40ರಲ್ಲಿ 3 ಭಾಗ ಮಾಡಿದ್ರೆ ತಲೆಗೆ 13 ಎಕರೆ ಬರುತ್ತೆ. ಇದ್ರಲ್ಲಿ ನನ್ನ ಭಾಗ ನಮ್ಮ ಅಣ್ಣನ ಭಾಗ ತೆಗೆದು ಬಿಟ್ರೆ ಇನ್ನು ಉಳ್ದಿರೋದು 12 ಎಕರೆ ಅನ್ಕೊಳ್ಳೋಣ. ಏನು 60 ಎಕರೆಲಿ ಬರೀ 12 ಎಕರೆ ಮಿಕ್ಕಿದ್ಯಾ? ಎಲ್ಲಿ 12 ಮಿಕ್ಕಿದೆ? ಅದ್ರಲ್ಲಿ ಹೆಣ್ಮಕ್ಳು ಭಾಗ ಇನ್ನೂ ತೆಗ್ದಿಲ್ವಲ್ಲ. ಇದೇನತ್ಗೆ ಆಗ್ಲೇ 3 ಭಾಗ ತೆಗೆದ್ರಲ್ಲ. ಅಯ್ಯೋ ಪಾರ್ವತಿ, ತಮ್ಮನೇ ಅಳಿಯನೇ ಅಲ್ವಾ? ಇದು ಮನೆ ಅಳಿಯನ್ ಭಾಗ, ಅದು ಹೆಣ್ಮಕ್ಳು ಭಾಗ. ಜೊತೆಗೆ ಹೊಲದ ಕೆಲ್ಸ ಎಲ್ಲ ನನ್ ಗಂಡನೇ ನೋಡ್ಕೋತಾ ಇರೋದ್ರಿಂದ ಆ 12ರಲ್ಲಿ ನ್ಯಾಯವಾಗಿ ನನ್ ಗಂಡನ್ಗೆ 4 ಎಕರೆ ಆದ್ರೂ ಬರ್ಬೇಕು ತಾನೆ. ಹೆಣ್ಮಕ್ಳು ಭಾಗದಲ್ಲಿ ನನ್ಗೊಂದ್ 4 ಎಕರೆ ಬರುತ್ತೆ. ಇನ್ನು ಉಳ್ದಿರೋ 4 ಎಕರೆ ನೀವು ತಗೊಂಡ್ಬಿಡಿ. 4? ಅಯ್ಯೋ ಅಮ್ಮ ಇದಾರಲ್ಲ, ಮರ್ತೇ ಬಿಟ್ಟಿದ್ದೆ. ಅವ್ರ ಹೆಸರಲ್ಲಿ ತಲೆಗೊಂದ್ ಎಕರೆ ಅಂತ ಬರ್ದಿಟ್ರೆ ಈಗ ಉಳ್ದಿರೋದು 3 ಎಕರೆ. ಅಂದ್ರೆ 65 ಎಕರೆಲಿ ನಮಗ್ ಸಿಗೋದು ಮುಷ್ಟಿಯಷ್ಟು 3 ಎಕರೆನಾ? ಜೊತೆಗೆ ಮನೆ ಭಾಗದಲ್ಲಿ ಕೂಡ ಯಾವ್ದೋ ಮೂಲೆ ತೋರಿಸ್ದೆ. ಇದು ಅನ್ಯಾಯ ಅತ್ತಿಗೆ, ಅನ್ಯಾಯ. ಪಾರ್ವತಿ, ಇದಕ್ಕಿಂತ ನ್ಯಾಯವಾಗಿ ಪ್ರಪಂಚದಲ್ಲಿ ಬೇರೆ ಯಾರು ಹಂಚಲ್ಲ. ನಾನಾಗಿರೋದ್ರಿಂದ ನಿನಗೋಸ್ಕರ ಹಂಚದೆ. ಇದು ಅನ್ಯಾಯ ಅತ್ತಿಗೆ, ಇದು ಅನ್ಯಾಯ. ಏಯ್ ಪಾರ್ವತಿ, ಎಲ್ಲ ಅವರೇ ತಗೊಂಡಿದ್ದಾರೆ. ಏನಮ್ಮ ಯಾಕೆ ಹಿಂಗಿದ್ಯಾ? ಈ ಮದ್ವೆಯಿಂದ ನನ್ ತಲೆಗೆ ಬಂದಿದೆ. ಇನ್ನೇ ಹೇಗಿರೋದು? ಅದಂಗಲ್ಲಮ್ಮ. ಅಲ್ಲ ಪಾರ್ವತಿ, ಇವಳಿಗೇನಾಯ್ತು? ಈ ಮದ್ವೆ ನಡೆದ್ರೆ ನಮ್ ಬಾಯಿಗೆ ಮೊನ್ನೆ. ಏನ್ರಿ ಈ ಮದ್ವೆ ನಡಿಬಾರ್ದು ರೀ. ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಸ್ಬಿಡಿ. ಹಾಗಲ್ಲ ರೀ. ಬಾಯ್ ಮುಚ್ಚು. ಸಾಯಿಸ್ಬಿಡ್ತೀನಿ ಬಾಯ್ ಬಿಟ್ರೆ. ಈ ವಿಷಯ ನಮ್ಮ ಅಣ್ಣಂಗೆ ಗೊತ್ತಾದ್ರೆ ಸಿಗ್ದಾಕ್ತಾರೆ. ಅಯ್ಯೋ, ಮೊದ್ಲು ಮದ್ವೆ ನಿಲ್ಸಿ ಅಂತ ಹೇಳೋ ಬದ್ಲು ಅತ್ತಿಗೆ ನಮ್ ಬಾಯಿಗೆ ಮಣ್ಣು ಹಾಕ್ತಿದ್ದಾರೆ ಅಂತ ಹೇಳ್ಬೇಕಾಗಿತ್ತು. ಅಯ್ಯೋ, ಈ ಮದ್ವೆನ ಹೇಗ್ ತಡೆಯೋದು? ಅಮ್ಮ ಏನಾಯ್ತು? ಬಿಟ್ಟು ಏನಾಯ್ತಮ್ಮ? ನಮ್ಗೆ ಏನು ಸಿಗೋ ತರ ಇಲ್ಲ ಕಣೋ. ಅಮ್ಮ ಏನಾಯ್ತು? ಅಯ್ಯೋ, ಆಯ್ತಾಯ್ತು, ಸಮಾಧಾನ ಮಾಡ್ಕೋ. ಪದ್ಮ, ಏನಿದೆ ಪೇಪರಲ್ಲಿ? ಮದುವೆಗೆ ಸಂಬಂಧಪಟ್ಟಿದ ಆಸ್ತಿ ಭಾಗದ ಪೇಪರು ಕಣ್ರಿ. ಆಸ್ತಿ ಪೂರ್ತಿ ಲೆಕ್ಕ ಹಾಕಿ ತಾಯಿ ಮಗನ ನ್ಯಾಯದ ಕೆಳಗೆ 61 ಎಕರೆ ನಮಗೆ, 3 ಎಕರೆ ಪಾರ್ವತಿ ಅವ್ರಿಗೆ ಸಿಗೋ ಹಾಗೆ ಮಾಡಿದೀನಿ. ಓಹೋ, ಇದಕ್ಕ ಆ ಪಾರ್ವತಿ ಹತ್ಕೊಂಡು ಹೋಗಿದ್ದು. ಅಲ್ಲಿ ಸೀನು ಇಷ್ಟೆಲ್ಲರೂ ಮದುವೆ ಮಾಡ್ಕೋಬೇಕು ಅಂತ ಅಳ್ತಾ ಇದ್ರೆ ನೀನಿಲ್ಲಿ ಆಸ್ತಿ ಭಾಗ ಅಂತ ಓಡಾಡ್ತಾ ಇದೆಯಲ್ಲೇ. ಇಲ್ಲಿ ನೋಡು, ಒಂದ್ಸಲ ಈ ಆಸ್ತಿಗೆಲ್ಲ ಆಸೆ ಪಟ್ಟು
ಚಿನ್ನ ಚಿನ್ನ ಅಂತ ಎಗರಾಡ್ಬಿಟ್ಟು ಆ ಚಾರುನ ಸೊಸೆಯಾಗಿ ಕರ್ಕೊಂಡು ಬಂದು ಅನುಭವಿಸಿದ್ಯಾ. ನಮ್ಮ ಸೀನು ಜೀವನನೇ ನಾಶ ಮಾಡಿಬಿಟ್ಟೆ. ಈಗಲೂ ನಿಂಗೆ ಬುದ್ಧಿ ಬರಲಿಲ್ವಾ? ಬುದ್ಧಿ ಬಂದಿರೋದಿಕ್ಕೆ ಅಲ್ವೇನ್ರಿ ಹೊರಗಡೆ ಯಾರ ಸಂಬಂಧಕ್ಕೂ ಹೋಗ್ದೆ ರಾಜಲಕ್ಷ್ಮಿನೇ ನನ್ ಸೊಸೆ ಮಾಡ್ಕೋತಾ ಇದ್ದೀನಿ. ಇನ್ಯಾವ ಗಲಾಟೆನೂ ಇರಲ್ಲ. ಜೊತೆಗೆ ಆಸ್ತಿಗೆ ಆಸ್ತಿನೂ ಬರುತ್ತೆ. ಚಿಚಿ, ಯಾವಾಗ ನೋಡಿದ್ರು ಆಸ್ತಿ ಚಿನ್ನ ಅಂತ ಆಸೆ ಪಡ್ತಾನೆ ಇರ್ತೀಯ. ನಿನ್ ಮಗನ ಜೀವನ ಮನ್ಸಿನ ಬಗ್ಗೆ ಯೋಚನೆ ಮಾಡಲ್ವಾ? ಏನೇ ಈ ಮದ್ವೆ ನಡೆದ್ರೆ ಅವ್ನು ಸಂತೋಷವಾಗಿ ಇರಲ್ಲ ಕಣೆ. ನೋಡು, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ಹೆಂಗಾದ್ರೂ ಸರಿ, ನಾನು ನನ್ನ ಮಗಂಗೋಸ್ಕರ ಈ ಮದುವೆನ ನಿಲ್ಸೇ ಬಿಡ್ತೀನಿ. ಹೇಗ್ ನಿಲ್ಲಿಸ್ತೀರಾ ನಾನು ನೋಡ್ತೀನಿ. ಈ ಮದುವೆ ನಡೆಯಲ್ಲ. ಅದ್ ಹೇಗಾಗಲ್ಲ ನೋಡ್ತೀನಿ. ಆಗಲ್ಲ. ಹಾಗೆ ಆಗತ್ತೆ. ನೋಡೋಣವಾ? ನೋಡೋಣ ನೋಡೋಣ ಕಣೆ. ಹಾಯ್ ಸರ್. ಏನ್ ಸರ್, ಏನೋ ಮಾತಾಡ್ಬೇಕು ಅಂತ ಸಡನ್ ಆಗಿ ಫೋನ್ ಮಾಡಿದ್ರಿ? ಹೇಳ್ತೀನಿ. ಆ ಬ್ಲ್ಯಾಕ್ ಮೇಲ್ ಮಾಡಿರೋನ್ ಬಗ್ಗೆ ತಿಳ್ಕೊಂಡ್ರ? ಪಕ್ಕದಲ್ಲೇ ಇದ್ದಾನಲ್ಲ, ತಿಳ್ಕೊಳ್ಳಿ. ಅದೇನೂ ಇಲ್ಲ ಸರ್. ನೀವು ಬ್ಲ್ಯಾಕ್ ಮೇಲ್ ವಿಷಯನೂ ಹೇಳಿದ್ರಿ, ನಂಬರು ಕೊಟ್ರಿ. ಆದ್ರೆ ಅವನಿಗೆ ದುಡ್ಡು ಕೊಟ್ಟಿರೋ ವಿಷಯ ಹೇಳಲೇ ಇಲ್ಲ. ಏನಕ್ಕೆ? ಹಾಗಾದ್ರೆ ಅವ್ನು ಸಿಕ್ಕದ್ನ? ಅವನ್ ಯಾವತ್ತೂ ಸಿಗಲ್ಲ ಸರ್. ಯಾಕೆ ಸರ್, ಈ ಊರಲ್ಲಿ ಕಳ್ಳನ್ ಮಕ್ಕಳು ಯೋಚನೆ ಹೇಗಿರತ್ತೆ ಅಂತಂದ್ರೆ, ಜೇಬಲ್ ದುಡ್ಡಿಲ್ಲ ಅಂದ್ರೂ ಎಣ್ಣೆ ಹೊಡ್ಕೊಂಡು ಬಿದ್ದಿರ್ತಾರೆ. ಏನಾದ್ರೂ ದುಡ್ಡು ಸಿಕ್ಬಿಟ್ರೆ ಊರಿನ ಹೊರಗೋಗಿ ಪಬ್ಬಲ್ ಕುತ್ಕೊಬಿಡ್ತಾರೆ. ನೀವು ನೋಡಿದ್ರೆ ಅವನಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀರಾ, ಅವನ್ ಪಕ್ಕ ಸಿಟಿಗೆ ಹೋಗಿ ಯಾವ್ದಾದ್ರು ಸ್ಟಾರ್ ಹೋಟೆಲಲ್ಲಿ ಎಂಜಾಯ್ ಮಾಡ್ತಿರ್ತಾನೆ. ಅವನು ಊರ್ ಬಿಟ್ಟು ಆಚೆ ಹೋಗಿದ್ದಾನೆ ಅಂತ ನಾನು ಎನ್ಕ್ವೈರಿ ಮಾಡಾದ್ಮೇಲೆ ಗೊತ್ತಾಯ್ತು. ಅವನು ಊರಿಗೆ ಕಾಲಿಡ್ತಿದ್ದ ಹಾಗೆ ಹಿಡ್ಕೊಬಂದು ನಿಮ್ ಮುಂದೆ ನಿಲ್ಲಿಸ್ಬಿಡ್ತೀನಿ. ನೈಸ್ ವರ್ಕ್. ಗುಡ್ ರಿಪೋರ್ಟ್. ಓಹೋ, ನಿನ್ ಮೇಲೆ ನನಗೀಗ ನಂಬಿಕೆ ಬಂತು. ನಿನ್ ವರ್ಕ್ ಚೆನ್ನಾಗಿದೆ. ನಾನು ನಿನ್ಗೊಂದು ದೊಡ್ಡ ಡೀಲ್ ಕೊಡ್ತೀನಿ, ಮಾಡ್ತೀಯಾ? ಏನಾ ಡೀಲ್? ಕಿಡ್ನ್ಯಾಪ್. ಯಾರನ್ನ ಸರ್? ಆಧ್ಯಾನ. ಆದ್ಯ ಅಂದ್ರೆ ಆ ರಾಜಾರಾಮ್ ಮನೇಲಿರೋ ಅಮೆರಿಕಾ ಹುಡುಗಿನ? ಹಾ. ನಿನ್ನು ನೋಡಿದ್ರೆ ಆ ರಾಜಾರಾಮ್ಗೆ ಹೆದರ್ಕೊಂಡು ಬಚ್ಚಿಟ್ಕೊಂಡು ಓಡಾಡೋ ಥರ ಕಾಣ್ತೀಯ. ನಿನ್ನ ಕೈಯಲ್ಲಿ ಆಗುತ್ತಾ ಇದು? ಬೇರೆ ಟೈಮ್ ಆಗಿದ್ರೆ ಕಷ್ಟ ಆಗ್ತಿತ್ತು, ಆದ್ರೆ ಇವಾಗ ಸ್ವಲ್ಪ ಸುಲಭನೇ ಸರ್. ಹೇಗೆ? ಏನಿಲ್ಲ ಸರ್, ದೇವಸ್ಥಾನದಲ್ಲಿ ಸೀನು ಮತ್ತೆ ಆ ರಾಜಲಕ್ಷ್ಮಿಗೆ ಮದ್ವೆ ಆಗ್ತಿದ್ಯಲ್ಲ, ಆ ಗುಂಪಲ್ ನುಗ್ಗಿ ಗೋಲ್ಮಾಲ್ ಮಾಡಿ ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ಮದ್ವೆ ರಾಜಲಕ್ಷ್ಮಿಗೂ ಶೌರ್ಯಾಗೂ ಅಲ್ವಾ? ಆ ಸಂಬಂಧ ಎಲ್ಲ ಮುರಿದ್ಬಿತ್ತು ರೀ. ಅದಕ್ಕೆ ಆ ರಾಜಲಕ್ಷ್ಮಿ ಮತ್ತೆ ಸೀನುಗೆ ದೇವಸ್ಥಾನದಲ್ಲಿ ಮದ್ವೆ ಮಾಡಿಸ್ತಿದ್ದಾರೆ. ಇದು ಬ್ರೇಕಿಂಗ್ ನ್ಯೂಸ್. ಊರ್ನೋರ್ ಯಾರಿಗೂ ಗೊತ್ತಿಲ್ಲ. ಎಕ್ಸ್ಕ್ಲೂಸಿವ್ ಆಗಿ ನನಗೆ, ನನ್ನಿಂದ ನಿಮ್ಗೆ. ನಿನಗೆ ಗೊತ್ತು? ಪಾಕಿಸ್ತಾನದ ಕಣ್ಣು ಇಂಡಿಯಾದ ಮೇಲಾದ್ರೆ ನನ್ನ ಕಣ್ಣು ಆ ಮನೆ ಮೇಲೆ. ಅವ್ರನ್ನ ನಾಶ ಮಾಡಕ್ಕೆ ಅವಾಗ ನಾನು ಸ್ಕೆಚ್ ಹಾಕ್ತಾ ಇರ್ತೀನಿ. ಕರೆಕ್ಟ್ ಪರ್ಸನ್ನೇ ಸಿಕ್ಕಿದಾನೆ ಡ್ಯಾಡ್. ಈ ಕಿಡ್ನಾಪ್ಗೆ ಇವನೇ ಕರೆಕ್ಟ್. ತಗೋ. ಹೇಳ್ದಾಗೆ ಆದ್ಯನ ಕಿಡ್ನಾಪ್ ಮಾಡಿ ನಮ್ಗೊಪ್ಸು.
ನಿನ್ ಲೈಫ್ ಸೆಟ್ಲ್ ಆಗೋಷ್ಟು ಹಣನ ನಾನು ನಿನಗೆ ಕೊಡ್ತೀನಿ. ಡೀಲ್ ಓಕೆನಾ? ಓಕೆ ಸರ್. ಪಾರ್ವತಿ ತಂದ್ಯಾ? ಹ ಸತ್ತು ಬದುಕಿ ತಂದೆ. ತಗೊಳ್ಳಿ. ಇನ್ನೂ ದೊಡ್ಡದು ಸಿಗ್ಲಿಲ್ವಾ? ಇದೇ ದೊಡ್ಡದು ಅನ್ಕೊಂಡಿದೀನಿ. ಅಲ್ಲ, ಏನದ್ಕೆ ಅಷ್ಟೊಂದು ಆಸ್ತಿ ಒಟ್ಟಿಗೆ ಬರ್ತಿದೆ ಅನ್ನೋ ಖುಷಿಲಿ ನೀವು ಕುಡಿಯೋದ್ ಕಲ್ತ್ಬಿಟ್ರಾ? ಛೀ, ನಾನ್ ಕುಡಿಯೋದು ಅಂದ್ರೆ ಏನು? ಇದು ಅವರಿಗೆ. ಇದೇನದ್ಗೆ ಅಣ್ಣ ಕುಡಿದ್ರೆ ಆಕಾಶ ಕೇಳೋ ಹಾಕಿ ಕಿರ್ಚಾಡ್ತೀರಾ? ಇವಾಗ ಇಷ್ಟ ಖುಷಿಯಾಗಿ ಅವ್ರು ಕುಡಿಯೋದಕ್ಕೆ ಡ್ರಿಂಕ್ಸ್ ತರಿಸಿದೀರಾ? ಇದು ಸಂತೋಷಕ್ಕೋಸ್ಕರ ತರಿಸಿರೋದಲ್ಲ, ಕೋಪದಿಂದ ತರಿಸಿರೋದು. ಹೇಗಾದ್ರೂ ಮಾಡಿ ಇದನ್ನ ಪೂರ್ತಿ ಕುಡಿಸಿ ಅವ್ರನ್ನ ಮಲಗಿಸ್ಬಿಡ್ಬೇಕು. ಒಂದ್ ಕಡೆ ಮಗನ್ ಮದ್ವೆ ಇಟ್ಕೊಂಡು ಅವ್ರ ಅಪ್ಪಂಗೆ ಕುಡಿಸಿ ಮಲಗಿಸ್ಬೇಕು ಅಂತ ಇದ್ಯಾ? ಮತ್ತಿನ್ನೇನ್ ಮಾಡ್ಲಿ ಪಾರ್ವತಿ? ಅವ್ರ ಈ ಮದ್ವೆನ ನಿಲ್ಲಿಸ್ತೀನಿ ಅಂತ ಶಬ್ದ ಮಾಡಿದ್ದಾರೆ. ನನಗೂ ರಾಜಿಗೂ ಯಾಕಪ್ಪ ಮದ್ವೆ? ಆದ್ಯ ನನ್ನಿಂದ ಶಾಶ್ವತವಾಗಿ ದೂರ ಆಗೋಗ್ತಾಳಪ್ಪ. ಪಾಪ ನನ್ನ ಮಗ ಸೀನು ಆ ಕಡೆ ಆದ್ಯನ ಬಿಟ್ಕೊಡಕ್ಕಾಗ್ದೆ, ಈ ಕಡೆ ರಾಜಲಕ್ಷ್ಮಿನ ಮದುವೆ ಹೋಗೋಕ್ಕಾಗ್ದೆ ತನ್ನಲ್ಲಿ ತಾನೇ ಕೊರಗ್ತಾ ಇದ್ದಾನೆ. ಏನಾದ್ರೂ ಮ್ಯಾನೇಜ್ ಮಾಡ್ಬೇಕಂದ್ರೆ ನಾನೇ ಮಾಡ್ಬೇಕು. ಆದ್ರೆ ಏನ್ ಮಾಡೋದು? ಏನ್ ಮಾಡೋದು ಈಗ? ಏನು ಅಂದ್ರೆ ಏನೇ ಇಲ್ಲಿ ನೋಡಿ. ನೋಡ್ದೆ. ಓಡ್ಕೊಬಟ್ಲು. ನಿಮ್ಗೆ ಕಣ್ರಿ, ಫುಲ್ ಕುಡಿದ್ಬಿಡಿ. ಅಯ್ಯೋ ನನ್ ಚಿನ್ನಮ್ಮ, ನಿಜ ಹೇಳ್ತಿದ್ಯಾನೆ? ನಿಮ್ಮೇಲೆ ಆಣೆ. ನನ್ನ ಮೇಲೆ ಇಟ್ಬಿಟ್ಟಿಯಾ? ನಾನ್ ನಂಬಲ್ಲ. ನನ್ ಮೇಲೆ ಆಣೆ. ಈಗ ನಂಬ್ತೀನಿ. ಅಂದ್ರೆ ಈ ಫುಲ್ಲು ಎಲ್ಲ ನನ್ಗೆನಾ? ಕುಡ್ದು ತುಂಬಾ ದಿನಗಳಾಯ್ತು ಕೊಣೆ. ಅಬ್ಬಬ್ಬಬ್ಬಾ. ಲೇ, ನೀ ನನ್ನ ಪಾಲಿನ ದೇವತೆ ಕಣೆ ನೀನು. ಏನು ಅಂದ್ರೆ ನೆಂಚ್ಕೊಳಕ್ ಏನಾದ್ರು ಬೇಕಾ? ತಗೊಂಡ್ ಬಾ, ಇಬ್ರು ಹಾಫ್ ಕುಡಿದು ಬಿಡೋಣ. ಏನ್ ನಂಗ್ ನೋಡ್ತಾ ಇದೀಯಾ? ನಾನು ಕುಡಿದ್ರನೆ ಸಿಡಿದು ಬೀಳೋ ನೀನು ವಯ್ಯಾರವಾಗಿ ತಗಳಿ ಅಂತ ನನಗೆ ಒಡ್ಕೊಬಡ್ಲಿ ಕೊಟ್ರೆ ನನಗೇನು ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ಯಾ? ನನಗೆಲ್ಲ ಅರ್ಥ ಆಗ್ಬಿಡ್ತು ಕಣೆ. ಏನ್ ಅರ್ಥ ಆಯ್ತು ರೀ? ಈ ಫುಲ್ಲು ಕುಡ್ದು ನಾನು ಪಾಚ್ಕೊಂಡ್ಬಿಟ್ರೆ ಮದ್ವೆನ ನಿಲ್ಸಲ್ಲ. ಅದೇ ತಾನೇ ನಿನ್ ಪ್ಲಾನು? ಅಯ್ಯಯ್ಯೋ ಇಲ್ಲ, ನೀವೇನೋ ಕುಡಿತೀರಾ ಅಂತ ಪ್ರೀತಿಯಿಂದ ತರಿಸ್ದೆ ರೀ. ಓಹೋ, ನಮ್ ಮಗನ್ ಮದ್ವೆ ನಡೀತಾ ಇದೆಯಲ್ಲ ಅನ್ನೋ ಸಂತೋಷದಲ್ಲಿ ನೀವು ಕುಡಿಲಿ ಅಂತ ತರಿಸ್ದೆ ಅಷ್ಟೇ. ನಿಲ್ಸ ನಿನ್ ಕಾಯಿಗೆ ಹೋಗ್ಬೇಕನ್ ಕತೆನ. ಈ ರಿಂಗ್ ವೆಂಕಟ್ರಾವ್ಗೆ ನಾಮ ಹಾಕೋಕ್ ಬಂದಿದ್ಯಾ ನೀನು? ವಿಶ್ವಾಮಿತ್ರ ತಪಸ್ಸನ್ನ ಮೇನಕ್ಕೆ ಹಾಳು ಮಾಡ್ದಂಗೆ ನೀ ನನಗೆ ಈ ಎಣ್ಣೆ ಬಾಟ್ಲು ಕೊಟ್ಟು ಹಾಳು ಮಾಡ್ಬೇಕು ಅಂತಿದ್ಯಾ? ನೆನ್ಪಿಟ್ಕೋ, ನಾನು ಡಿಫ್ರೆಂಟು. ಈ ಬಾಟ್ಲ್ನ ನಿನ್ನ ಹತ್ರನೇ ಇಟ್ಕೋ. ಹೋಗ. ಇನ್ನು ಏನೇ ಗೋಬಿ ತರ ಪಿಳಿ ಅಂತ ನೋಡ್ತಾ ಇದ್ಯಾ? ನೀನ್ ಹೋಗಲ್ವಾ? ಹಂಗಂದ್ರೆ ನಾನೇ ಹೋಗ್ತೀನಿ ಬಿಡು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಎಣ್ಣೆನೆ ಬೇಡ ಅಂತಿದ್ದಾರೆ ಅಂದ್ರೆ ಶತಾಯ ಗತಾಯ ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಈಗೇನ್ ಮಾಡ್ಲಿ? ಇವ್ರನ್ನ ಹೇಗ್ ತಡಿಲಿ? ಸ್ವಾಮಿ,
ನನಗಿಷ್ಟು ದಿವಸ ಎಣ್ಣೆ ಚಿಕನ್ ಅಂತ ಈ ಚಿಕ್ಕ ಚಿಕ್ಕ ಆಸೆ ಇತ್ತು ಬಿಟ್ರೆ ನಿನ್ನ ಮುಂದೆ ಬಂದು ನಿಂತ್ಕೊಂಡು ಹೇಳ್ಕೊಳ್ಳೋಂಥ ದೊಡ್ಡ ಕಷ್ಟ ಏನೂ ಇರಲಿಲ್ಲ. ಬರ್ದಿರೋ ಹಾಗೆ ನೀನೇ ನೋಡ್ಕೊಂಡಿದ್ಯಾ ಸ್ವಾಮಿ, ನನಗೆ ಗೊತ್ತು. ಆದರೆ ಈಗ ನನ್ನ ಮಗಂಗೋಸ್ಕರ ನಿನ್ನ ಹತ್ರ ಬರ್ದಿರೋದಕ್ಕೆ ಆಗಲೇ ಇಲ್ಲ ಸ್ವಾಮಿ.